ಇನ್ನೇನು ಈ ವರ್ಷ ಮುಗಿಯೋಕ್ಕೆ 3 ದಿನ ಇರುವಾಗ, ಅಂದರೆ 29 ಡಿಸೆಂಬರ್ 2023ರಲ್ಲಿ ರಿಲೀಸ್ ಆದ ಕಾಟೇರ ಸಿನಿಮಾ ಹೇಗಿದೆ ಅಂತ ನೋಡೋಣ ಬನ್ನಿ. ರೈತರು ನಮ್ಮ ದೇಶದ ಅನ್ನದಾತರು. ಅವರಿಗೆ ಅನುಕಂಪಕ್ಕಿಂತ ನ್ಯಾಯವಾದ ಬೆಲೆ ಕೊಡಬೇಕು ಅನ್ನೋ ಒಂದು ಥಾಟನ್ನ 1970-1980 ಬ್ಯಾಕ್ಗ್ರೌಂಡಲ್ಲಿ ಹೇಳಿದ್ದಾರೆ ಡೈರೆಕ್ಟರ್ ತರುಣ್ ಸುಧೀರ್. ಅಷ್ಟೇ ಅಲ್ಲ, ಇಲ್ಲಿ ಜಾತಿ, ರಾಜಕೀಯ ಕಟ್ಟುಪಾಡುಗಳ ಬಗ್ಗೆ ಚಿತ್ರದ ಉದ್ದೇಶನ ಮೀರದೆ ತೋರಿಸಿದ್ದಾರೆ. ಸಂಬಂಧಗಳು, ಪ್ರೀತಿ ಹಾಗೂ ಮಾನವೀಯತೆಗೆ ಸರಿಯಾಗಿ ಹೊಂದುವಂಥ ಚಿತ್ರಕಥೆ ಬರೆದಿದ್ದಾರೆ. ಈ ಚಿತ್ರದ ನಿಜವಾದ ಶಕ್ತಿ ಕತೆ ಮತ್ತು ಮಾಸ್ತಿಯವರ ಸಂಭಾಷಣೆ ಹಾಗೂ ಈ ಕತೆಗೆ ಹೊಂದಿಕೊಳ್ಳುವಂತಹ ನ್ಯಾಯಬದ್ಧವಾಗಿ ನಟಿಸಿದಂತಹ ಕಲಾವಿದರು. ಕುಮಾರ್ ಗೋವಿಂದ್, ಜಗಪತಿ ಬಾಬು, ಬಿರಾದರ್, ವಿನೋದ್ ಆಳ್ವ ಕ್ಯಾರೆಕ್ಟರ್ ಆಚೆ ಹೋಗಲಿಲ್ಲ. ಶ್ರುತಿರವರು ಒಂದು ಸೀನಿಗೆ ನಿಸ್ಸಂದೇಹವಾಗಿ ನಿಸ್ಸಂಕೋಚವಾಗಿ ನಟಿಸಿದ್ದು ಹ್ಯಾಟ್ಸ್ ಆಫ್. ಹೊಸ ಪರಿಚಯ ಹೀರೋಯಿನ್ ಆರಾಧನಾ ಮೊದಲನೇ ಸಿನಿಮಾದಲ್ಲೇ ಸ್ಕೋಪ್ ಇರುವಂಥ ಕ್ಯಾರೆಕ್ಟರ್ನ ಪಡೆದಿದ್ದಾರೆ. ಆಕೆಗೆ ಇಲ್ಲಿ ಫ್ಯೂಚರ್ ಖಂಡಿತ ಇದೆ. ದರ್ಶನ್ ರವರು ತಮ್ಮ ರೆಗ್ಯುಲರ್ ಹೀರೋಯಿಸಮ್ ಹೈಪ್ ಕ್ಯಾರೆಕ್ಟರಿಂದ ಆಚೆ ಬಂದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಟಿಸಿದ್ದು ಇಂಪ್ರೆಸಿವ್. ಕ್ಯಾರೆಕ್ಟರ್ಗೆ ತಕ್ಕಂತೆ ಹರಿದಿರುವ ಬನೀನ್ ವಿತೌಟ್ ಮೇಕಪ್ಪಲ್ಲಿ ನಟಿಸಿದ್ದು ಪ್ರಶಂಸನೀಯ. ಅವರು ಕತೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆಂದರೆ, ಮೊದಲನೇ ಫೈಟ್ ಸ್ಟಾರ್ಟ್ ಆಗೋದೇ ಪ್ರೀ ಇಂಟರ್ವಲ್ಲಲ್ಲಿ. ಅಲ್ಲಿವರೆಗೂ ಎಮೋಷನಲಿ ಬಹಳ ಚೆನ್ನಾಗಿ ಸಿನಿಮಾನ ಕ್ಯಾರಿ ಮಾಡಿದ್ದಾರೆ. BGM ಅಬ್ಬರಿಲ್ಲದೆ ಕತೆಗೆ ತಕ್ಕಂತೆ ಮಿತವಾಗಿತ್ತು. ರೈತಪರ ದರ್ಶನ್ ರವರ ವಾಯ್ಸ್, ಡಿಕ್ಷನ್, ಆ್ಯಕ್ಟಿಂಗ್ ಇಷ್ಟಪಡುವವರು ಫ್ಯಾಮಿಲಿ ಸಮೇತ ಹೋಗಿ ನೋಡಬಹುದು. ಮುಂದಿನ ವರ್ಷ 2024ರಲ್ಲಿ ಹೊಸ ಸಿನಿಮಾ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್.